ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ತುಂಬಾ ಜನ ಕೇಳ್ತಾ ಇದ್ರು, ಇನ್ಮೇಲೆ ಬೈಕ್ ಟ್ಯಾಕ್ಸಿ ಮಾಡಕ್ ಆಗುತ್ತಾ? ಈಗ ಸುಪ್ರೀಂ ಕೋರ್ಟ್ಗೆ ಕೇಸ್ ಆಗ್ತಾ ಇದೆ ರಾಜ್ಯ ಸರ್ಕಾರ. ಇನ್ಮೇಲೆ ಆರ್ ಟಿ ಒ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿನ ಹಿಡಿತಾರ? ಹೆಂಗ್ ಡ್ಯೂಟಿ ಮಾಡೋದು? ಬೈಕ್ ಟ್ಯಾಕ್ಸಿ ಮಾಡಕ್ ಕಷ್ಟ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಕೂಡ ಕಮೆಂಟ್ ಕೂಡ ತಿಳಿಸ್ತಾ ಇದ್ರು. ಅದಕ್ಕೋಸ್ಕರ ಇವತ್ತೊಂದು ಕ್ಲಿಯರ್ ಆಗಿ ಒಂದು ಮಾಹಿತಿನ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಎವ್ರಿ ಡೇ ನಿಮಗೇನೋಸ್ಕರ ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ಖಂಡಿತ ನಾವು ಎಲ್ಲೆಲ್ಲೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇರ್ತೀವಿ. ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಇರಲ್ಲ. ಅದಕ್ಕೋಸ್ಕರ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ 23ನೇ ತಾರೀಕು ಒಳಗಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾಗಿತ್ತು. ಸಲ್ಲಿಸಬಹುದು, ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಸಲ್ಲಿಸ್ತಾರೆ 100%. ಯಾಕೆಂದ್ರೆ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ರನ್ ಆಗೋದು ಇಷ್ಟ ಇಲ್ಲ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಹಂಗಾಗಿ ಮುಂದೆ ಏನಾದ್ರು ಸ್ವಲ್ಪ ಬೈಕ್ ಟ್ಯಾಕ್ಸಿಗೆ ಮತ್ತೆ ಏನಾದ್ರು ರಾಜ್ಯ ಸರ್ಕಾರದಿಂದ ಒತ್ತಡ ಏರ್ತಾರೆ, ಯಾರು ಮಾಡಂಗಿಲ್ಲ, ಇದಕ್ಕೊಂದು ಪಾಲಿಸಿ ಬರೋವರೆಗೂ, ಇಲ್ಲ ಸುಪ್ರೀಂ ಕೋರ್ಟಿಂದ ಏನಾದ್ರು ಒಂದು ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಟೆಂಪ್ರವರಿಯಾಗಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬೇಕು ಅಂತ ಏನಾದ್ರು ಒಂದು ಆರ್ಡರ್ ಪಾಸ್ ಮಾಡ್ತಾರ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಇಲ್ಲ, ಯಾವುದೇ ತರ ಆರ್ಡರ್ ಪಾಸ್ ಮಾಡಲ್ಲ. ಯಾಕೆಂದ್ರೆ ಇದು ಕೋರ್ಟ್ ನಿರ್ಣಯ ಮಾಡ್ತಕ್ಕಂಥದ್ದು, ಇದು ರಾಜ್ಯ ಸರ್ಕಾರ ನಿರ್ಣಯ ಮಾಡೋದಲ್ಲ. ಯಾವುದೇ ಒಂದು ಕಂಪ್ನಿನ ಬ್ಯಾನ್ ಮಾಡಬೇಕು, ಇಲ್ಲ ರನ್ ಮಾಡಬೇಕು, ಏನೇ ಮಾಡಬೇಕು ಅಂದ್ರೆ ಒಂದು ಕೇಸ್ ಅಂತ ಇರುತ್ತೆ, ಕೋರ್ಟಲ್ಲಿ ನಡೀತಾ ಇರುತ್ತೆ, ಅಲ್ಲಿ ಕೋರ್ಟೇ ಡಿಸೈಡ್ ಮಾಡಬೇಕು. ಹಂಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬೇಡ ಅಂತ ಬ್ಯಾನ್ ಮಾಡಕ್ಕೆ ಅಧಿಕಾರ ಇಲ್ಲ. ಕೇಸ್ ಹಾಕ್ಬೋದು ಅಷ್ಟೇ ಇವರು ಕೋರ್ಟ್ಗೆ, ಬಟ್ ಇವರು ಸ್ಟಾಪ್ ಮಾಡಕ್ಕೆ ಅಧಿಕಾರ ಇಲ್ಲ. ಇದು ಮೇನ್ ತಿಳ್ಕೊಬೇಕಾಗಿರೋದು. ಹಂಗಾಗಿ ಇವಾಗ ನಮ್ಮ ಹೈಕೋರ್ಟ್ ಏನ್ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ತಲ್ವಾ ಕರ್ನಾಟಕದಲ್ಲಿ, ಅದಕ್ಕೆ ವಿರುದ್ಧವಾಗಿ ಅವರಿಗೆ ಪ್ರಶ್ನಿಸೋಕ್ಕೋಸ್ಕರ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಇವಾಗ ದೊಡ್ಡಣ್ಣಂಗೆ ಹೋಗಿದ್ದಾರೆ. ಈಗ ಹೈಕೋರ್ಟ್ ಚಿಕ್ಕಣ್ಣ ನಮ್ಮ ಕರ್ನಾಟಕದ್ದು, ಅದಕ್ಕಿಂತ ಮೇಲೆ ಇರೋದು ದೊಡ್ಡಣ್ಣ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ. ಅಲ್ಲಿ ತೀರ್ಮಾನ ಬರೋದು ಇನ್ನು ಸುಮಾರು ದಿನ ಆಗ್ಬೋದು. ಯಾಕಂದ್ರೆ ಇಲ್ಲಿಗಿಂತ ಹೆಚ್ಚಿಗೆ ಕೇಸ್ ನಡೆದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಹೈಕೋರ್ಟ್ಗಳಲ್ಲಿ ಎಲ್ಲಿ ಕೇಸ್ ಸಾಲ್ವ್ ಆಗಲ್ವೋ ಅವು ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ. ಹಂಗಾಗಿ ನಮ್ಮ ಎಲ್ಲಾ ಭಾರತ ದೇಶದ ಕೇಸ್ಗಳು ಜಾಸ್ತಿ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಸುಮಾರು ವರ್ಷನೇ ಆಗ್ಬೋದು ಕೇಸ್ ನಡೆಯಕಿದು. ಸದ್ಯಕ್ಕಂತೂ ಸಾಲ್ವ್ ಆಗಲ್ಲ. ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿಗೆ ಏನ್ ತೊಂದರೆ ಇಲ್ಲ, ಧಾರಾಳವಾಗಿ ಮಾಡ್ತಾ ಇರ್ಬೋದು. ಆದ್ರೆ ಆಟೋ ಡ್ರೈವರ್ ಹಿಡ್ಕೊಡ್ತಾ ಇದಾರಲ್ಲ ಅಂತ ಕೆಲವರು ಹೇಳ್ತಾ ಇದ್ರು. ಹೌದು, ಇದು ಆಟೋ ಡ್ರೈವರ್ ಸ್ವಲ್ಪ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದುಕೊಡ್ತಾ ಇದಾರೆ. ಇದು ಮಾಡಬಾರ್ದು ಆಕ್ಚುಲಿ. ಯಾಕಂದ್ರೆ ಅವ್ರಿಗೆ ಯಾವುದೇ ತರ ರೈಟ್ಸ್ ಇಲ್ಲ. ಬೈಕ್ ಟ್ಯಾಕ್ಸಿನ ಹಿಡಿದು ಕ್ವಶನ್ ಮಾಡೋ ರೈಟ್ಸ್ ಆಟೋದವ್ರಿಗಿಲ್ಲ. ಅವರು ಬೈಕ್ ಟ್ಯಾಕ್ಸಿನ ಹಿಡಿದು ಪೊಲೀಸವ್ರಿಗೆ ಕೊಡ್ತಕ್ಕಂಥ ರೈಟ್ಸ್ ಇಲ್ಲ. ಆದ್ರೂ ನಮ್ಮ ಗೊತ್ತಲ್ಲ, ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅಂತವ ಕಾನೂನು ಉಲ್ಲಂಘನೆ ಮಾಡ್ತಾನೆ ಇರ್ತಾರೆ. ಇದನ್ನ ಯಾರು ಕ್ವಶನ್ ಮಾಡಕ್ ಹೋದ್ರೆ ಅವ್ರ ಬಗ್ಗೆ ಹೆಂಗ್ ಬೇಕಂದ್ರೆ ಕೆಟ್ಟದ ಕಮೆಂಟ್ಸ್ ಹಾಕೋದು, ಬೈಯೋದು, ಇಲ್ಲ ಏನೋ ಮತ್ತೊಂದು ಮಗದೊಂದು ಮಾಡ್ತಾ ಇರ್ತಾರೆ. ನಮ್ಮ ಜನಗಳು ಹೆಂಗೆ ಅಲ್ವಾ, ಏನಾರು ಒಂದು ಒಳ್ಳೆ ವಿಚಾರ ತಿಳಿಸ್ಕೊಡಕ್ ಹೋದ್ರೆ ಆಗದಿರೋರು ಇದ್ದೇ ಇರ್ತಾರೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಹಂಗಾಗಿ ಆದಷ್ಟು ನೀವು ಎಲ್ಲಾರು ಆಟೋ ಡ್ರೈವರ್ಗಳು ಬೈಕ್ ಟ್ಯಾಕ್ಸಿ ಹಿಡಿದು ಏನಾದ್ರು ನಿಮಗೆ ಕಿರಿಕ್ ಮಾಡಿದ್ರೆ ಜಾಸ್ತಿ ನೀವು ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡಿ, ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಒಂದೇ ಮಾತು, ನೋಡಪ್ಪ ಕೇಸ್ ನಡೀತಾ ಇದೆ, ನಮಗಿನ್ನೂ ಪಾಲಿಸಿ ಬಂದಿಲ್ಲ. ಪಾಲಿಸಿ ಬಂದ್ರೆ ಅದೇನು ನಾವು ಎಲ್ಲೋ ಬೋರ್ಡೋ ಇಲ್ಲ ಮೇರೆ ಇನ್ನೇನಾದ್ರು ಬರುತ್ತಾ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ. ಅಲ್ಲಿವರೆಗೂ ಕೇಸ್ ನಡೀತಾ ಇದೆ, ನಾವು ರನ್ ಮಾಡ್ತಾ ಇದೀವಿ. ಯಾಕೆ ನಮಗೆ ಬೇರೆ ಕೆಲಸ ಇಲ್ಲ, ನಮ್ಗೆ ಇದನ್ನೇ ಅನ್ಕೊಂಡು ಜೀವನ ಮಾಡ್ತಿದೀವಿ, ನಾವು ಮಾಡ್ಲೇಬೇಕಪ್ಪ ಅಂತ ಒಂದೇ ಮಾತು ಹೇಳಿ. ಇದಕ್ಕೂ ಮೇಲೆ ಏನಾರು ಅವ್ರು ಹಂಗೆ ಹಿಂಗೆ ಗಲಾಟೆ ಅದು ಇದು ಹೊಡಿಯಕ್ಕೆ ಬಂದ್ರ ವಿಡಿಯೋ ಮಾಡ್ಕೊಳ್ಳಿ. ಹೇಳಿದ ಲಾಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ಕೊಂಡು ಕಂಪ್ಲೇಂಟ್ ಕೊಡಿ. ಯಾಕೆಂದ್ರೆ ಯಾವ ಆರ್ ಟಿ ಒ ಪೊಲೀಸು ಬಂದು ಡೈರೆಕ್ಟ್ ಆಗಿ ನಿಮ್ಮ ಬೈಕ್ ಟ್ಯಾಕ್ಸಿ ಹಿಡಿಯಲ್ಲ. ಯಾಕೆಂದ್ರೆ ಅವ್ರಿಗೆ ಬೇಜಾನ್ ಕೆಲಸ ಇರ್ತದೆ, ಅವ್ರು ಬೇರೆ ಬೇರೆ ಟ್ರಾಫಿಕ್ ಕ್ಲಿಯರ್ ಮಾಡೋದಿರುತ್ತೆ, ಇಲ್ಲಿ ಏನೋ ಒಂದು ಇರುತ್ತೆ. ಯಾಕಂದ್ರೆ ಅವ್ರಿಗೆ ಆರ್ಡ್ರೇ ಪಾಸ್ ಆಗಿಲ್ಲ. ಇವತ್ತಿನವರೆಗೂ ಕೋರ್ಟ್ ಇಂದ ಆರ್ ಟಿ ಒ ಅಧಿಕಾರಿಗಳಿಗೆ ಆರ್ಡ್ರೇ ಪಾಸ್ ಆಗಿಲ್ಲ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದು ಅಂತವ. ಯಾಕಂದ್ರೆ ಕೋರ್ಟೇ ಹೇಳ್ಬಿಟ್ಟಿದೆ ಅಫಿಷಿಯಲ್ ಆಗಿ, ನೀವು ಬೈಕ್ ಟ್ಯಾಕ್ಸಿನ ಹಿಡಿದು ತೊಂದರೆ ಕೊಡಬಾರ್ದು ಅಂತ ಕೋರ್ಟೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ಆರ್ ಟಿ ಒ ಅಧಿಕಾರಿಗಳು ಅದಕ್ಕೆ ಇಷ್ಟು ದಿವಸದವರೆಗೂ ಯಾವ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಹಿಡಿದು ಫೈನ್ ಹಾಕೋದಲ್ಲಿ ಯಾಕೆ ಮಾಡ್ತಾ ಇದೀನಿ ನೀನು ವೈಟ್ ಬಡಲಿ ಅಂತ ಯಾರು ಕ್ವಶನ್ ಮಾಡಿ ಕೇಳ್ತಾ ಇಲ್ಲ. ಇಲ್ಲಿ ಕ್ವಶನ್ ಮಾಡಿ ಕೇಳೋದು ಯಾರು? ಆಟೋ ಡ್ರೈವರ್ಗಳು ಅಷ್ಟೇನೆ. ಯಾಕಂದ್ರೆ ಇವ್ರಿಗೆ ಬೈಕ್ ಟ್ಯಾಕ್ಸಿ ಅವ್ರು ಕಂಡ್ರೆ ಹೊಟ್ಟೆ ಊರಿಗೆ ಆಗಲ್ಲ, ಸೈಜ್ ಕಣಕ್ ಆಗ್ತಾ ಇಲ್ಲ. ನಮ್ಮ ಬಾಡಿಗೆ ಎಲ್ಲ ಇವರೇ ಹೊಡಿತಾ ಇದಾರೆ, ನಮ್ಮ ಅನ್ನ ಕಿತ್ಕೊಂಡ್ ತಿಂತಾ ಇದಾರೆ, ನಮಗೆ ಬಾಡಿಗೆನೆ ಬರ್ತಾ ಇಲ್ಲ ಅಂತವ ಆ ಒಂದು ಹೊಟ್ಟೆ ಊರಿಗೆ ಬೈಕ್ ಟ್ಯಾಕ್ಸಿ ಅವರಿಗೆ ಪದೇ ಪದೇ ತೊಂದರೆ ಕೊಟ್ಟು ಏನ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಮಾಡೋರ ಸಂಖ್ಯೆ ಕಮ್ಮಿ ಆಗ್ಲಿದ್ದ ಈ ತರ ಟಾರ್ಚರ್ ಕೊಡ್ತಾರೆ. ಎಲ್ಲರೂ ಅಲ್ಲ, ಯಾರೋ ಕೆಲವೊಂದಿಷ್ಟು ಜನ. ಅದನ್ನ ನಾನು ಯಾವಾಗಲೂ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ಆಟೋ ಡ್ರೈವರ್ಗಳು ಎಲ್ಲರೂ ಈ ಕೆಲಸ ಮಾಡಲ್ಲ, ಯಾರ 100ಕ್ಕೆ ಒಂದು 10% ಈ ತರ ಮಾಡ್ತಾರೆ. ಬೇರೆ ಕೆಲಸ ಇಲ್ಲ ಅವ್ರಿಗೆ, ಇದೇ ಕೆಲಸನೇ ಬರೀ ಸುಮ್ಮನೆ ಇನ್ನೊಬ್ರಿಗೆ ತೊಂದರೆ ಕೊಡೋದು. ಈ ತರ ಕೆಲಸ ಮಾಡ್ಕೊಂಡು ಏನಾಗುತ್ತೆ, ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನಾಗುತ್ತೆ, ಅಯ್ಯೋ ಆಟೋದವ್ರು ಹಿಡಿತಿದಾರಲ್ಲ ಅಂತ ಬೈಕ್ ಟ್ಯಾಕ್ಸಿ ಅವ್ರು ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತೆ. ಭಯ ಬೀಳಕ್ ಹೋಗ್ಬೇಡಿ. ಏನೀಗ ಹೊಸ್ದಾಗ್ ಬರ್ತಾರಲ್ಲ ಅವ್ರಿಗೆ ಪಾಪ ಭಯನೇ ಏನು ಮಾಡೋಕ್ಕಾಗಲ್ಲ. ಹಳಬ್ರಾದ್ರೆ ಧೈರ್ಯವಾಗಿ ಎದುರಿಸ್ತಾರೆ. ಫ್ರೆಂಡ್ಶಿಪ್ ಸರ್ಕಲ್ ಇರುತ್ತೆ, ಯಾರಿಗೋ ಫೋನ್ ಮಾಡಿ ಇಮಿಡಿಯೇಟ್ ಏನೋ ಹುಡುಗರು ಕರ್ಸ್ಕೊಂಡು ಏನೋ ಒಂದು ಧೈರ್ಯವಾಗಿ ಫೇಸ್ ಮಾಡ್ಬೋದು. ಆದ್ರೆ ಫಸ್ಟ್ ಟೈಮ್ ಏನಾದ್ರು ಬಂದ್ಬಿಡ್ತಾರಲ್ಲ, ಸುಮಾರು ಜನ ಜಾಯ್ನಿಂಗ್ ಆಗ್ತಾ ಇರ್ತಾರೆ ಈ ಬೈಕ್ ಟ್ಯಾಕ್ಸಿಗೆ. ಸುಮಾರು ಜನ ಡೈಲಿ ಹೊಸಬ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಈ ಟೈಮಲ್ಲಿ ಜಾಸ್ತಿ ಬರ್ತಾರೆ. ಯಾಕಂದ್ರೆ ಇವಾಗ ಸಮ್ಮರ್ ಟೈಮು, ಸ್ಕೂಲ್ ಹಾಲಿಡೇ ಇರುತ್ತೆ, ಕಾಲೇಜ್ ರಜೆಗಳು ಇರ್ತವೆ, ಎಕ್ಸಾಮ್ ಆಗಿದೆ,
ಒಂದು 2 ರಿಂದ 3 ತಿಂಗಳು ಕಾಲೇಜ್ ರಜೆ ಇರುತ್ತಲ್ಲ, ಅಂತ ಟೈಮಲ್ಲಿ ಹುಡುಗರು ಏನ್ ಮಾಡ್ತಾರೆ, ಸುಮ್ಮನೆ ಮನೆ ಹತ್ರ ಇದ್ದೇನೆ ಟೈಮ್ ಪಾಸ್ ಮಾಡಬೇಕು. ಮುಂಚೆ ಎಲ್ಲ ಇತ್ತು ಆ ಥರ ಟೈಮ್ ಪಾಸ್ ಮಾಡ್ಕೊಂಡು ಸುತ್ಕೊಂಡಿರೋದು. ಬಟ್ ಇವಾಗ ಎಲ್ಲರೂ ಬಿಸಿ ಲೈಫು, ದುಡ್ಡು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಹಂಗೆ 2-3 ತಿಂಗಳಲ್ಲಿ ಎಷ್ಟಾಗುತ್ತೆ ಅಷ್ಟು ಸಂಪಾದನೆ ಮಾಡೋಣ, ನಮ್ಮ ಖರ್ಚಿಗಾಗ್ಲಿ. ನಮ್ಮ ಅಪ್ಪ ಅಮ್ಮಗೆ ಯಾಕೆ ಡಿಫೆಂಡ್ ಆಗಿ ಅವ್ರಿಗೆ ಹೊರೆ ಆಗಿ ಬದುಕಬೇಕು ನಾವು, ಅವ್ರು ನಮಗೋಸ್ಕರ ಕಷ್ಟ ಬೀಳ್ತಾ ಇರ್ತಲ್ಲ ಅಂತವ. ಏನೋ ಒಂದು ಬೈಕ್, ಅವ್ರದೇ ಒಂದು ಬೈಕ್ ಇದ್ದೇ ಇರುತ್ತೆ. ಹೆಂಗಿದ್ರು 18 ವರ್ಷ ತುಂಬಿದವ್ರು ಏನ್ ಮಾಡ್ತಾರೆ, ಡಿ ಎಲ್ ಎಲ್ಲ ಇರುತ್ತೆ. ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಕೊಳ್ಳೋರು ಜಾಸ್ತಿ ಆಗ್ತಾರೆ ಡೆಲಿವರಿ ಬಾಯ್ಸ್ಗೆ ಈ ಟೈಮಲ್ಲಿ. ಸ್ಟೂಡೆಂಟ್ಗಳು ಇಂಥವರಿಗೆ ಭಯ, ಯಾಕೆಂದ್ರೆ ಮಾಡ್ಬೇಕಾ ಬೇಡಪ್ಪ, ಹೆಂಗೆ ಆಟೋ ಡ್ರೈವರ್ ಕಿರಿಕ್ ಮಾಡ್ತಾರೆ, ಹೆಂಗ್ ಡ್ಯೂಟಿ ಮಾಡೋದು ಏನು ಅಂತ ಭಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಭಯ ಬೀಳಕ್ ಹೋಗ್ಬೇಡಿ, ಯಾರೇ ಆಗ್ಲಿ. ಹೊಸಬ್ರಾಗ್ಬೋದು, ಹಳಬ್ರಾಗ್ಬೋದು. ಯಾಕಂದ್ರೆ ಆಟೋ ಡ್ರೈವರ್ಗೆ ಯಾವುದೇನು ಅಧಿಕಾರ ಕೊಟ್ಟಿಲ್ಲ ಗೌರ್ಮೆಂಟ್, ನೀವು ಆಟೋದವರು ಬೈಕ್ ಟ್ಯಾಕ್ಸರ್ನ ಹಿಡಿದು ಕೇಳ್ರಿ ಅಂತ. ಬಟ್ ಅವರೇ ಮಾಡ್ತಾ ಇದ್ದಾರೆ ಇದನ್ನ. ಆರ್ ಟಿ ಒ ಅಧಿಕಾರಿಗಳು ಅವ್ರಿಗೆ ಕೇಳಬೇಕು, ನೀವೇನಕ್ಕೆ ಈ ತರ ಮಾಡ್ತಾ ಇದ್ದೀರಾ, ಹಿಂಗ್ ಮಾಡಬಾರ್ದು ಅಂತ. ಬಟ್ ಅವ್ರು ಕೇಳ್ತಾ ಇಲ್ಲ, ಇವ್ರು ಮಾಡೋದು ಬಿಡ್ತಾ ಇಲ್ಲ. ಹಂಗಾಗಿ ಈಗ ಏನಾದ್ರು ಕೇಸ್ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿಂದ ಇವ್ರದ್ದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೆಂಗಿದ್ರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪರವಾಗಿದೆ, ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇನ್ಮೇಲೆ ನಾವು ಬೈಕ್ ಟ್ಯಾಕ್ಸರ್ ತೊಂದರೆ ಕೊಡ್ಬೋದು, ಕ್ವಶನ್ ಮಾಡಿ ಕೇಳ್ಬೋದು, ಕೀ ಕಿತ್ಕೋಬಹುದು, ಯಾಕೆ ಮಾಡ್ತಾ ಇದೆಯಾ ಅಂತವ, ಈ ತರ ಎಲ್ಲ ಮಾಡ್ಬೋದು ಅಂತ ಇನ್ನೂ ಸ್ವಲ್ಪ ಜನ ಮತ್ತೆ ಶುರು ಮಾಡ್ತಾರೆ ಇವಾಗ. ಹಂಗಾಗಿ ಈ ತರ ಎಲ್ಲ ಯಾರು ಮಾಡಿದ್ರೆ ಹುಡುಗರಿಗೆ ಧೈರ್ಯವಾಗಿ ಎದುರಿಸಿ ಕ್ವಶನ್ ಮಾಡಿ ಕೇಳಿ. ನೀವ್ ಯಾರು ಕೇಳಕ್ಕೆ, ನಿಮಗೆ ಯಾವ್ದೇ ರೈಟ್ಸ್ ಇಲ್ಲ. ಈಗ ಅವ್ರು ಹೇಳ್ಬೋದು, ನಿಮ್ಗೇನು ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ನಿಮ್ಗೆ ಪರ್ಮಿಷನ್ ಲೆಟರ್ ತೋರ್ಸಪ್ಪ ಅಂತ ಅವ್ರು ಕೇಳಿದ್ರೆ, ನೀವು ತಿರುಗಿಸಿ ಕ್ವಶನ್ ಮಾಡಿ ಕೇಳಿ. ನಮ್ಮನ್ನು ನೀವು ಕೇಳ್ತಾ ಇದ್ರಲ್ಲ ಬೈಕ್ ಟ್ಯಾಕ್ಸಿ ಅವ್ರು ತಡೆದು, ನೀವೇನು ಆರ್ ಟಿ ಅಧಿಕಾರಿಗಳ, ಇಲ್ಲ ಗೌರ್ಮೆಂಟ್ ಏನಾದ್ರು ನಿಮಗೆ ಪರ್ಮಿಷನ್ ಕೊಟ್ಟಿದ್ಯಾ, ಯಾವ್ದಾದ್ರು ಲೆಟರ್ ಕೊಟ್ಟಿದ್ಯಾ ಬೈಕ್ ಟ್ಯಾಕ್ಸಿ ಅವ್ರು ಹಿಡಿದು ಕೇಳಿ ಅಂತ ನೀವು ತೋರಿಸಿ ಪರ್ಮಿಷನ್ ಲೆಟರ್ ಅಂತ ನೀವು ಒಂದು ಕ್ವಶನ್ ಮಾಡಿ ಕೇಳಿ. ಯಾಕೆಂದ್ರೆ ಬಗ್ಗಿದ್ರೆ ಏನ್ ಹಿಡಿತಾರೆ ಹೇಳಿ, ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಈ ಕಾಲದಲ್ಲಿ ಇದೇ ತರ ಜನ ಇರೋದು. ಎದರಕ್ಕೆ ಹೋಗಬೇಡಿ, ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿನ್ಬೇಕಾದ್ರೆ ಯಾರಿಗೂ ಎದುರಿಕೊಂಡು ಬದುಕ್ತಕ್ಕಂಥ ನೆಸೆಸಿಟಿ ಇಲ್ಲ. ಹಾಗಾಗಿ ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ರೆ ನ್ಯಾಯವಾದ ರೀತಿಯಲ್ಲಿ ಮಾತಾಡಿ. ಅವ್ರು ಮಾಡಿದಂತ ನೀವು ರಾಂಗ್ ಆಗಿ ಬೈಯೋದಾಗ್ಲಿ ಮತ್ತೊಂದು ಮಾಡೋಕೆ, ಯಾಕಂದ್ರೆ ಅವ್ರು ಸರಿಯಲ್ಲ ಆಟೋದವ್ರು. ಕೆಲವೊಬ್ರು ಗೊತ್ತಲ್ವಾ, ಏಕಾಏಕಿ ಕೈಯೇ ಮಾಡ್ಬಿಡ್ತಾರೆ ಮೇಲ್ಗಡೆ, ಮಾತಾಡ್ತಾರೆ, ಕೆಟ್ಟ ಹೊಲಸು ಮಾತುಗಳೇ ಬೈತಾರೆ. ಪರವಾಗಿಲ್ಲ, ಅವ್ರು ಏನಾರು ಬೈಕೊಳ್ಳಿ, ಏನಾರು ಅಂದ್ಕೊಳ್ಳಿ, ಅವ್ರು ಅಂದ ತಕ್ಷಣ ನಮಗೇನು ಬಂದ ತಟ್ಟಿ ಬಿಡಲ್ಲ, ಆಯ್ತಾ. ಅವ್ರು ಮಾಡಿರೋ ಪಾಪ ಅವರೇ ಅನುಭವಿಸ್ತಾರೆ, ಎಲ್ರಿಗೂ ಗೊತ್ತು ಇವಾಗ. ಹಂಗಾಗಿ ಅವ್ರು ಏನೇ ಬೈಲಿ, ಏನೇ ಮಾಡಲಿ, ಯಾರು ನೀವು ತಿರುಗಿ ಬಿದ್ದು ಹೊಡೆಯೋದು, ಕೈ ಮಾಡೋದು ಮಾಡಕ್ ಹೋಗ್ಬೇಡಿ. ಹಂಗೂ ಇದಾರೆ ಅತಿರೇಕಕ್ಕೆ ಹೋದ್ರೆ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು, ಪಬ್ಲಿಕ್ಸ್ ಇರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಈ ಕಾಲದ. ಯಾಕಂದ್ರೆ ಪಬ್ಲಿಕ್ ಸಪೋರ್ಟ್ ಎಲ್ರಿಗೂ ಮಾಡೇ ಮಾಡ್ತಾರೆ, ಯಾರೇನು ಕಣ್ಣು ಮುಚ್ಕೊಂಡಿರಲ್ಲ. ಹಂಗಾಗಿ ನಿಮ್ ಏನಾರ ಕೈ ಮಾಡಿದ್ರೆ ವಿಡಿಯೋ ಮಾಡ್ಕೊಂಡು ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ ಕೇಸ್ ಆಗುತ್ತೆ. ಹಂಗಾಗಿ ಜಾಸ್ತಿ ಏನೋ ಅತಿರೇಕ ಗಲಾಟೆ ಮಾಡ್ಕೊಂಡು ಹೋಗಬೇಡಿ. ಯಾರು ಮಾಡಲ್ಲ, ಯಾರೋ ಒಂದು ಸ್ವಲ್ಪ ಜನ ಗೊತ್ತಿರುತ್ತಲ್ಲ, ಇಲ್ಲಿ ಆಟೋ ಸ್ಟ್ಯಾಂಡ್ಗಳು, ಮೆಟ್ರೋ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳು, ಇಂಥ ಜಾಗದಲ್ಲಿ ಅಷ್ಟೇ. ಇಂಥ ಜಾಗದಲ್ಲಿ ಪಿಕಪ್ ಡ್ರಾಪ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡಿ ಅಷ್ಟಕ್ಕೆ ನನ್ನ ಅನಿಸಿಕೆ. ಅಂದ್ರೆ ಅವರೇ ಆರ್ಡರ್ಗಳು ಫೇಕ್ ಆಗಿಬಿಟ್ರು ಬುಕ್ ಮಾಡಿ ಹತ್ರ ಹೋದ್ಮೇಲೆ ಗಾಡಿ ಹಿಡ್ಕೊಂಡು ಕಿರಿಕ್ ಮಾಡೋದು, ಈ ತರ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂತೀರ ಅಂದ್ರೆ ಸ್ವಲ್ಪ ಜಾಗಗಳು ನೋಡ್ಕೊಂಡು ಪಿಕಪ್ ಮಾಡ್ಕೊಳ್ಳಿ. ಜಾಸ್ತಿ ಆಟೋ ಸ್ಟ್ಯಾಂಡ್ಗಳು ಎಲ್ಲಿ ಇರ್ತಾರೆ, ಅವ್ರದ್ದು ಎಲ್ಲೆಲ್ಲಿ ಗ್ಯಾಂಗ್ ಇರುತ್ತೆ ಅಂತ ಜಾಗದಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಅನ್ನೆಸೆಸರಿ, ಯಾಕೆಂದ್ರೆ ಕಿರಿಕ್ ಮೈ ಮೇಲೆ ಎಳ್ಕೊಳೋದು ಬೇಡ. ಸ್ವಲ್ಪ ಒಂದು 100 ರೂಪಾಯಿ ಸಂಪಾದನೆ ಕಮ್ಮಿ ಆಗಲಿ, ಆದಷ್ಟು ಸೇಫ್ ಝೋನಲ್ಲಿ ಡ್ಯೂಟಿ ಮಾಡಿ, ನನ್ನ ಅನಿಸಿಕೆ. ಎಲ್ಲೆಲ್ಲಿ ಗೊತ್ತಿರುತ್ತೆ ಎಲ್ಲ ಸೇಫ್ ಝೋನ್ಗಳು ಹೇಳಿದ್ದೀನಿ, ಎಲ್ಲ ಹಿಂದಿನ ವಿಡಿಯೋಲಿ ಗೊತ್ತು. ಇಂಥ ಏರಿಯಾದಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ, ಡೇ ಅಲ್ಲಿ ಡ್ಯೂಟಿ ಮಾಡಿ, ನೈಟಲ್ಲಿ ಮಾಡೋಕೆ. ಮತ್ತೆ ನೈಟಲ್ಲಿ ಇನ್ನ ಇವ್ರು ರ್ಯಾಬ್ರಿಗಳು ಇವ್ರು ಜಾಸ್ತಿ ಆಗ್ತಾ ಇರ್ತವೆ, ಬೈಕ್ ಟ್ಯಾಕ್ಸಿ ಮಾಡೋದು ಕಷ್ಟನೇ. ಆದಷ್ಟು ಡೇ ಮಾಡಿಕೊಂಡು ಆಟೋ ಸ್ಟ್ಯಾಂಡ್ಗಳು, ಬಸ್ ಸ್ಟಾಪ್ಗಳು, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಇಂಥ ಜಾಗದಲ್ಲಿ ಸ್ವಲ್ಪ ಪಿಕಪ್ ಕಮ್ಮಿ ಮಾಡ್ಕೊಳ್ಳಿ. ಎಲ್ಲರೂ ಮಾಡಲ್ಲ, ಯಾರೋ ಸ್ವಲ್ಪ ಕಿರಿಕ್ ಮಾಡ್ತಾರೆ ಅಷ್ಟೇ. ಹಂಗಾಗಿ ಎಲ್ರಿಗೂ ಭಯ ಇದ್ದೇ ಇರುತ್ತೆ, ಇಂಥ ಜಾಗದಲ್ಲಿ ಆಟೋದವ್ರು ಜಾಸ್ತಿ ಇದಾರಪ್ಪ, ಕೇಳ್ತಾರಪ್ಪ, ಹಂಗೆ ಹಿಂಗೆ ಅಂತವ. ಬಟ್ ಏನೇ ಮಾಡಲಿ, ಏನೇ ಕೇಳಲಿ, ಅವ್ರೆ ನಿಮ್ಮ ಡಿ ಎಲ್ ತೋರ್ಸಪ್ಪ, ನಿಂದು ಇನ್ಸೂರೆನ್ಸ್ ತೋರ್ಸಪ್ಪ, ಇವೆಲ್ಲ ಕೇಳಂಗಿಲ್ಲ. ಬಟ್ ಕೇಳ್ತಾರೆ. ಕೇಳಿದ್ರೆ ನೀವೇನು ಅಧಿಕಾರಿಗಳಲ್ಲ, ಆರ್ ಟಿ ಒ ಅಧಿಕಾರಿಗಳು, ನಿಮಗೆಲ್ಲ ತೋರ್ಸಕ್ಕೆ, ನಿಮ್ಮದೆಲ್ಲ ನಿಮ್ಮ ಕ್ವಶನ್ಗೆಲ್ಲ ನಾವು ಆನ್ಸರ್ ಮಾಡೋಕ್ಕೆ, ಅದನ್ನ ಕೇಳೋಕ್ಕೆ ಮಾಡೋಕ್ಕೆ ಕಾನೂನು ವ್ಯವಸ್ಥೆ ಇದೆ. ಹಂಗಾಗಿ ನಾವು ಯಾರಿಗೇನೋ ತೋರಿಸೋ ನೆಸೆಸಿಟಿ ಇಲ್ಲ. ನಮ್ಮ ಡ್ಯೂಟಿಯನ್ನು ನಾವು ಮಾಡ್ತಾ ಇದೀವಿ. ಗೌರ್ಮೆಂಟ್ ಇಂದ ಇಲ್ಲ, ಹೈಕೋರ್ಟ್ ಇಂದ, ಸುಪ್ರೀಂ ಕೋರ್ಟ್ ಇಂದ ಏನ್ ಬರುತ್ತೆ ಫೈನಲ್ ಜಡ್ಜ್ಮೆಂಟ್, ಅಲ್ಲಿವರೆಗೂ ಡ್ಯೂಟಿ ಮಾಡ್ತಾ ಇರ್ತೀವಿ. ಬ್ಯಾನ್ ಮಾಡಬಾರ್ದಂದ್ರೆ ಸ್ಟಾಪ್ ಮಾಡ್ತೀವಿ, ಮಾಡಲ್ಲ. ಇಲ್ಲ ಅದಕ್ಕೆ ಏನಾದ್ರು ಪಾಲಿಸಿ ತಂದು ಈ ತರ ಒಂದು ರೂಪುರೇಖೆಗಳನ್ನ ರಚಿಸ್ಕೊಂಡು ಮಾಡಿ ಅಂದ್ರೆ ಖಂಡಿತ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ. ಅಲ್ಲಿವರೆಗೂ ನಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ, ನಾವು ಡ್ಯೂಟಿ ಮಾಡಲೇಬೇಕು. ಯಾಕಂದ್ರೆ ಇದನ್ನೇ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇದೆ, ಸುಮಾರು ವರ್ಷಗಳಿಂದ ನಾವು ಈ ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ. ಇದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಮಾಡೋಕ್ಕೂ ಆಗಲ್ಲ, ಕೆಲಸ ಯಾರು ಕೊಡಲ್ಲ. ಯಾಕಂದ್ರೆ ಏಜ್ ಬಾರ್ ಆಗಿರುತ್ತೆ, ಇಲ್ಲ ಕೆಲವರೊಬ್ಬರಿಗೆ ಎಜುಕೇಶನ್ ಬಂದು ಗೊತ್ತಿರಲ್ಲ, ಓದಕ್ ಬರೋಕ್ ಬರಲ್ಲ. ಅಂತಾರೆಲ್ಲ ಅಟ್ಲೀಸ್ಟ್ ಮೊಬೈಲ್ ಯೂಸ್ ಮಾಡೋದು ಗೊತ್ತಿದ್ರೆ ಸಾಕು, ಈ ಕಾಲದಲ್ಲಿ ಎಲ್ಲರೂ ಡ್ಯೂಟಿ ಮಾಡ್ಬೋದು. ಹಂಗಾಗಿ ಅದರಿಂದ ಬೈಕ್ ಟ್ಯಾಕ್ಸಿ ಸುಮಾರು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಈ ಒಂದು ಕಂಪ್ನಿಯಿಂದ, ಆಯ್ತಾ. ಸುಮಾರು ಲಕ್ಷಾದ ಜನ ಈ ಕಂಪ್ನಿ ಕೆಲಸ ಮಾಡ್ತಾರಿಂದ ಏಕೈಕಿ ಕಂಪ್ನಿ ಯಾವುದು ಬ್ಯಾನ್ ಆಗಲ್ಲ. ಹಂಗಾಗಿ ಸದ್ಯಕ್ಕಂತೂ ಯಾರನ್ನು ಗೌರ್ಮೆಂಟ್ ಏನೋ ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತಾನು ಕೇಳಲ್ಲ, ಬೈಕ್ ಟ್ಯಾಕ್ಸಿ ಬ್ಯಾನು ಆಗಲ್ಲ. ಕೇಳೋರು ನಿಮ್ಮನ್ನ ಆಟೋ ಡ್ರೈವರ್ಸ್ ಅಷ್ಟೇನೆ. ಹಂಗಾಗಿ ಇವ್ರ ವಿರುದ್ಧ ನೀವೇನಾದ್ರು ಜಾಸ್ತಿ ಗಲಾಟೆನ ಮಾಡ್ಕೋಬೇಡಿ. ಯಾಕಂದ್ರೆ ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಇವತ್ತು ಬೆಂಗಳೂರಲ್ಲಿ ಕೆಲವೊಂದು ಆಟೋ ಡ್ರೈವರ್ಗಳು ರೌಡಿಸಮ್ ಮಾಡ್ತಾರೆ, ರೋಗಾಲು ಗಲಾಟೆಗಳು ಈ ತರ ಎಲ್ಲ ಮಾಡ್ತಾರೆ ಯಾರೋ ಒಂದಿಷ್ಟು ಜನ. ಇದ್ರ ಮಾಡೋದ್ರಿಂದ ಎಲ್ರಿಗೂ ಪ್ರಾಬ್ಲಮ್ ಏನೇ, ಎಲ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಹಂಗಾಗಿ ಆದಷ್ಟು ಸೇಫ್ ಆಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ